ಸರ್ ಆರಾಮ್ ಕೂಲ್ ಆಯ್ತು ನೋಡಪ್ಪ, ಅಧಿವೇಶನ ಕೊನೆ ದಿನ ಅಮಿತ್ ಶಾ ಅವರ ಹೇಳಿಕೆ ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದ್ದಾರೆ. ಈ ದೇಶ ಉಳಿಸಿದಂತ ನಮಗೆ ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಎಲ್ಲ ಸಮಾಜಕ್ಕೂ ಸಿಕ್ಕಿರೋದು ಅಂಬೇಡ್ಕರ್ ಅವರಿಗೆ. ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟೋದಕ್ಕೆ ಇಡೀ ಪ್ರಪಂಚದಲ್ಲಿ ನಮಗೂ ಎಲ್ಲ, ನಾನು ಒಬ್ಬ ದೊಡ್ಡ ಹಿಂದೂ, ದೇವರ ಮೇಲೆ ನಂಬಿಕೆ ಇರೋನು, ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂಬೇಡ್ಕರ್ ಹೆಸರನ್ನ ಪ್ರತಿಪಾದನೆ, ಸಂವಿಧಾನ ಹೆಸರು ಪ್ರತಿಪಾದನೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಅದಕ್ಕೆ ಎಲ್ಲರೂ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇದ್ದಾರೆ. ನೀವು ಅಂಬೇಡ್ಕರ್ ಹೇಳಿದ್ರೆ ಅದ್ರ ಬಂದು ದೇವ್ರ ಹೆಸರು ಹೇಳ್ತಾರೆ ಅಂದ್ರೆ ಮುಕ್ತಿ ಸಿಗ್ತದೆ, ದೇವ್ರ ಹೆಸರು ಹೇಳಿದ್ರೆ ಅಂದ್ರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಮುಕ್ತಿ ಸಿಗಲ್ಲ ನಮ್ಮ ಮಾತು ಬಂದ್ರೆ ನಮ್ಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಅವಮಾನ. ಈ ವಿಚಾರದಲ್ಲಿ ಬಹಳ ಚರ್ಚೆ ಅವಶ್ಯಕತೆ ಇದೆ. ನೋಡೋಣ. ಕರೆಂಟ್ ಬಿಲ್ ಕಟ್ಟಬೇಕಂತ ಹೇಳಿ ಕ್ರಿಸ್ಮಸ್ಗೆ ವಿಶ್ ಮಾಡ್ತಾ ಇದ್ದೇವೆ. ಸರ್ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನ ಸರ್ ಕೆಐಡಿಬಿ ಇಂದ ಸರ್ ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ಸರ್ ಮಠಕ್ಕೆ 70 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಕಟ್ಟುವಂತೆ ಮಠಕ್ಕೆ ಸರ್ ಏನ್ ಸರ್ ಆರಾಮ್ ಕೂಲ್ ಆಯ್ತು ನೋಡಪ್ಪ, ಅಧಿವೇಶನ ಕೊನೆ ದಿನ ಅಮಿತ್ ಶಾ ಅವರ ಹೇಳಿಕೆ ನಮಗೆಲ್ಲ ದಿಗ್ಭ್ರಮೆ ಉಂಟು ಮಾಡಿದ್ದಾರೆ. ಈ ದೇಶ ಉಳಿಸಿದಂತ ನಮಗೆ ಪ್ರಜಾಪ್ರಭುತ್ವ ಸಂವಿಧಾನದ ರಕ್ಷಣೆ ಎಲ್ಲ ಸಮಾಜಕ್ಕೂ ಸಿಕ್ಕಿರೋದು ಅಂಬೇಡ್ಕರ್ ಅವರಿಗೆ. ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟೋದಕ್ಕೆ ಇಡೀ ಪ್ರಪಂಚದಲ್ಲಿ ನಮಗೂ ಎಲ್ಲ, ನಾನು ಒಬ್ಬ ದೊಡ್ಡ ಹಿಂದೂ, ದೇವರ ಮೇಲೆ ನಂಬಿಕೆ ಇರೋನು, ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂಬೇಡ್ಕರ್ ಹೆಸರನ್ನ ಪ್ರತಿಪಾದನೆ, ಸಂವಿಧಾನ ಹೆಸರು ಪ್ರತಿಪಾದನೆ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಅದಕ್ಕೆ ಎಲ್ಲರೂ ಕೂಡ ಅಂಬೇಡ್ಕರ್ಗೆ ಗೌರವ ಕೊಡ್ತಾ ಇದ್ದಾರೆ. ನೀವು ಅಂಬೇಡ್ಕರ್ ಹೇಳಿದ್ರೆ ಅದ್ರ ಬಂದು ದೇವ್ರ ಹೆಸರು ಹೇಳ್ತಾರೆ ಅಂದ್ರೆ ಮುಕ್ತಿ ಸಿಗ್ತದೆ, ದೇವ್ರ ಹೆಸರು ಹೇಳಿದ್ರೆ ಅಂದ್ರೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಮುಕ್ತಿ ಸಿಗಲ್ಲ ನಮ್ಮ ಮಾತು ಬಂದ್ರೆ ನಮ್ಗಂತೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಕೂಡ ಅವಮಾನ. ಈ ವಿಚಾರದಲ್ಲಿ ಬಹಳ ಚರ್ಚೆ ಅವಶ್ಯಕತೆ ಇದೆ. ನೋಡೋಣ.